ಕೆಆರ್ಎಸ್ ಡ್ಯಾಂನಿಂದ ಈಗ ಹೊರಹರಿವು ಹೆಚ್ಚಾಗ್ತಾ ಇದೆ. 56,000 ಕ್ಯೂಸೆಕ್ ನೀರನ್ನ ಹೊರಗಡೆಗೆ ಬಿಡ್ತಾ ಇದ್ದಾರೆ. ಕಾರಣ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇದೆ. ಹಾಗಾಗಿ ಕೆಆರ್ಎಸ್ ಅಣೆಕಟ್ಟಿಗೆ ಹೆಚ್ಚಿನ ರೀತಿಯಲ್ಲಿ ಒಳಹರಿವು ನೀರಿನ ಪ್ರಮಾಣದಲ್ಲಿ ಆಗ್ತಾ ಇದೆ. ಹಾಗಾಗಿ 24 ಗೇಟ್ ಅನ್ನು ಓಪನ್ ಮಾಡಿ 56,000 ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗಿದೆ. ಕಾವೇರಿ ಅಬ್ಬರಿಸಿ ಭೋರ್ಗರಿತಾ ಇದ್ದಾಳೆ. ಪ್ರವಾಸಿ ಸ್ಥಳಗಳಿಗೆ ಪ್ರವಾಸಿಗರ ನಿರ್ಬಂಧವನ್ನ ಈಗ ಮಾಡಲಾಗಿದೆ. ಕಾವೇರಿ ನದಿಯಲ್ಲಿ ಪಿಂಡ ಪ್ರದಾನಕ್ಕೂ ಕೂಡ ನಿಷೇಧವನ್ನು ಹೇಳಲಾಗಿದೆ. ಶ್ರೀರಂಗಪಟ್ಟಣದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನ ಈಗ ಜಿಲ್ಲಾಡಳಿತ ನೀಡಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಈ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಿಂದ ಕಾವೇರಿ ನದಿಗೆ 56 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿರುವಂಥದ್ದು. ನಾನಿದೀಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂತಹ ಕೆಆರ್ಎಸ್ ಅಣೆಕಟ್ಟೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಕೆಆರ್ಎಸ್ ಅಣೆಕಟ್ಟೆಯಿಂದ ಸದ್ಯ 56,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರನ್ನು ಬಿಟ್ಟಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ನಿನ್ನೆ 50,000 ಕ್ಯೂಸೆಕ್ ನೀರನ್ನು ಏನು ನದಿಗೆ ಬಿಡಲಾಗ್ತಾ ಇತ್ತು. ಆದರೆ ಮತ್ತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಇವತ್ತು 56,474 ಕ್ಯೂಸೆಕ್ ನೀರನ್ನು 24 ಗೇಟ್ಗಳ ಮುಖಾಂತರವಾಗಿ ಬಿಡುಗಡೆ ಮಾಡುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಸದ್ಯ ಕೆಆರ್ಎಸ್ ಅಣೆಕಟ್ಟೆಗೆ 52,856 ಕ್ಯೂಸೆಕ್ ನೀರು ಒಳಹರಿವಿನ ರೂಪದಲ್ಲಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಅಪಾರ ಪ್ರಮಾಣದ ನೀರನ್ನು ಇದೀಗ ನದಿಗೆ ಬಿಟ್ಟಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಜೂನ್ ತಿಂಗಳಿನಲ್ಲೇ ಕೂಡ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗುವ ಮೂಲಕವಾಗಿ ಹೊಸ ಇತಿಹಾಸವನ್ನು ಬರೆದಿದೆ. ಆ ನಿಟ್ಟಿನಲ್ಲಿ ಸದ್ಯ ಕೆಆರ್ಎಸ್ ಅಣೆಕಟ್ಟೆ ಬಹುತೇಕ ಭರ್ತಿ ಆಗಿರುವ ಹಿನ್ನೆಲೆಯಲ್ಲಿ ಬಂದಂಥ ನೀರೆಲ್ಲವನ್ನು ಕೂಡ ನದಿಗೆ ಬಿಟ್ಟಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಈಗಾಗಲೇ ನದಿ ಪಾತ್ರದ ಜನರಿಗೂ ಕೂಡ ಜಿಲ್ಲಾಡಳಿತ ಅಲರ್ಟನ್ನು ಘೋಷಣೆ ಮಾಡಿದೆ. ತಮ್ಮ ಆಸ್ತಿ ಪಾಸ್ತಿ ಜಾನುವಾರುಗಳನ್ನು ರಕ್ಷಣೆ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಇನ್ನೊಂದು ಕಡೆ ಪ್ರವಾಸಿಗರ ಹಿತದೃಷ್ಟಿಯಿಂದಾಗಿ ಕೂಡ ಪ್ರವಾಸಿ ಸ್ಥಳಗಳಿಗೆ ನಿರ್ಬಂಧವನ್ನು ಕೂಡ ಏರಲಾಗಿರುವಂಥದ್ದು. ಯಾಕಂದರೆ ಮುಂಜಾಗ್ರತಾ ಕ್ರಮವಾಗಿ ಯಾರು ಕೂಡ ಹೋಗಬಾರ್ದು, ಯಾವುದೇ ರೀತಿಯಂಥ ಅವಘಡಗಳು ಜರುಗಬಾರ್ದು ನಿಟ್ಟಿನಲ್ಲಿ ಕೂಡ ಜಿಲ್ಲಾಡಳಿತ ಈ ರೀತಿಯಾದಂಥ ಅಲರ್ಟನ್ನು ಘೋಷಣೆ ಮಾಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕಾವೇರಿ ನದಿ ಬೋರ್ಗರೆದು ಹರಿದಿರುವಂಥ ದೃಶ್ಯಾವಳಿಗಳು, ಮತ್ತೊಂದು ಕಡೆ ಕೆಆರ್ಎಸ್ ಡ್ಯಾಮ್ನಿಂದ ನೀರು ಬಿಡುಗಡೆ ಆಗಿರುವಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇರುವಂಥದ್ದು. 124.80 ಗರಿಷ್ಠ ಮಟ್ಟದ ಕೆಆರ್ಎಸ್ ಡ್ಯಾಮ್ ಇವತ್ತು 123.80 ಭರ್ತಿ ಆಗಿದೆ. ಕೆಆರ್ಎಸ್ ಡ್ಯಾಮ್ನ ಗರಿಷ್ಠ ಸಾಮರ್ಥ್ಯ ಇರುವಂಥದ್ದು 49.452 TMC ಗರಿಷ್ಠ ಸಾಮರ್ಥ್ಯ ಹೊಂದಿದ್ರೆ ಇವತ್ತು 48.062 TMC ಭರ್ತಿ ಆಗಿದೆ. ಒಟ್ಟಾರೆ ಕೆಆರ್ಎಸ್ ಅಣೆಕಟ್ಟೆ ಇದೀಗ ಸಂಪೂರ್ಣವಾಗಿ ಭರ್ತಿ ಆಗಿದೆ. ಒಂದು ಕಡೆ ಜೂನ್ ತಿಂಗಳಿನಲ್ಲೇ ಕೆಆರ್ಎಸ್ ಅಣೆಕಟ್ಟೆ ಭರ್ತಿ ಆಗುವ ಮೂಲಕವಾಗಿ ಹೊಸ ಇತಿಹಾಸವನ್ನು ಬರೆದಿದೆ. ಇದು ಒಂದು ಕಡೆ ಖುಷಿಯಾದ ವಾತಾವರಣವಾದರೆ ಇನ್ನೊಂದು ಕಡೆ ಪ್ರವಾಹದ ಭೀತಿ ಕೂಡ ಇರುವಂಥದ್ದು. ಯಾಕಂದರೆ ಇದೀಗ ಕೆಆರ್ಎಸ್ ಅಣೆಕಟ್ಟೆ ಸಂಪೂರ್ಣವಾಗಿ ಭರ್ತಿ ಆಗಿರುವ ಹಿನ್ನೆಲೆಯಲ್ಲಿ ಬಂದಂಥ ನೀರೆಲ್ಲವನ್ನು ಕೂಡ ನದಿಗೆ ಬಿಡಬೇಕಾದಂಥ ಅನಿವಾರ್ಯ ಇದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಪ್ರವಾಹದ ಮುನ್ಸೂಚನೆಯೂ ಕೂಡ ಕಾವೇರಿಯ ನದಿ ಪಾತ್ರದಲ್ಲಿ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಕೆಆರ್ಎಸ್ ಡ್ಯಾಮ್.